ದಿವಸ ನಾನು ಈ ಜನಿವಾರದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಜನಿವಾರ ಅನ್ನೋದು ಇದೊಂದು ಸಂಸ್ಕೃತಿ ಅಂತ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಿದಾಗಿಂದ ಸಾಯುವವರೆಗೆ ಷೋಡಶ ಕರ್ಮಗಳು ಅಂತ ಹೇಳ್ತೀವಿ. 16 ವಿಧವಾದ ಕರ್ಮಗಳಿರ್ತಾವೆ. ತಾಯಿ ಗರ್ಭ ಧರಿಸಿದ ತಕ್ಷಣ ನಾವು ಹೂ ಮುಡಿಸೋ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅದಾದಮೇಲೆ ಅವ್ರಿಗೆ 8ನೇ ತಿಂಗಳಲ್ಲಿ ಶ್ರೀಮಂತ ಅಂತ ಮಾಡ್ತೀವಿ. ಮಗು ಆದ ಮೇಲೆ ಮಗುವಿಗೆ ನಾವು ಹುಟ್ಟಿದ 12 ದಿನ ಅಥವಾ 13 ದಿನಕ್ಕೆ ನಾವು ಹೆಸರಿಡುವ ಕಾರ್ಯಕ್ರಮ ಮಾಡ್ತೀವಿ. ಅದಾದಮೇಲೆ ಹೆಸರಿಡುವ ಕಾರ್ಯಕ್ರಮ ಆದಮೇಲೆ ಆ ಮಗು ದೊಡ್ಡದಾದ್ಮೇಲೆ ಅದಕ್ಕೆ ಅನ್ನಪ್ರಸಾದ ಮಾಡಿಸ್ತೀವಿ. ಅದಾದಮೇಲೆ ಚೌಲ ಕರ್ಮ ಮಾಡ್ತೀವಿ. ಅದಾದಮೇಲೆ ವ್ಯಕ್ತಿ 8ನೇ ವರ್ಷ ಆದಮೇಲೆ ಅವನಿಗೆ ನಾವು ಈ ಸಂಸ್ಕಾರಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವರವರ ಸಂಸ್ಕೃತಿಯ ಪ್ರಕಾರ ಬ್ರಾಹ್ಮಣರು ಜನಿವಾರನ ಹಾಕ್ತಾರೆ. ಆಮೇಲೆ ಇವರು ಲಿಂಗಾಯತರು ಲಿಂಗವನ್ನು ಧಾರಣೆ ಮಾಡಿಸ್ತಾರೆ. ಅವರವರ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ. ಈ ಜನಿವಾರವನ್ನು ಹಾಕೋ ಉದ್ದೇಶ ಏನು ಅಂದರೆ, ಈ ಜನಿವಾರವನ್ನು ಹಾಕಬೇಕಾದ್ರೆ ಆ ಮಗುವಿಗೆ ನಾವು ಒಂದು ಗುರುಪದೇಶವನ್ನು ಕೊಟ್ಟು, ಅಂದರೆ ಗಾಯತ್ರಿ ಮಂತ್ರದಿಂದ ಗುರುಪದೇಶವನ್ನು ಕೊಟ್ಟು ಆ ಹುಡುಗನಿಗೆ ಈ ಜನಿವಾರವನ್ನು ಹಾಕ್ತಾರೆ. ಈ ಜನಿವಾರಕ್ಕೆ ಜನಿವಾರ ಅಂದರೆ ಏನಂತ ಗೊತ್ತಿಲ್ಲ, ಇದು 3 ಎಳೆ ದಾರ ಅಲ್ಲ. ಇದರಲ್ಲಿ ವಿಶೇಷವಾದ ಇದೆ. ಜನ ಅಂದರೆ ಜನ್ಮ, ನೀ ಅಂದರೆ ನಿಯತ್ತು ನಿಷ್ಠೆಯಿಂದ, ವಾ ಅಂದರೆ ವಾಯು ಅಂದರೆ ನಮಗೆ ಜೀವನದಲ್ಲಿ ನಮ್ಮ ದೇಹದಲ್ಲಿ ಏನು ವಾಯು ಇರುತ್ತೆ ಅಥವಾ ಪ್ರಾಣವಾಯು ಅಂತ ನಾವೇನು ಹೇಳ್ತೀವಿ, ಅದು ಇರೋ ತನಕ ನಮ್ಮನ್ನು ರಕ್ಷಣೆ ಮಾಡುತ್ತೇವೆ. ಅಷ್ಟು ಮಹತ್ವ ಈ ಜನಿವಾರಕ್ಕಿದೆ. ಈ ಜನಿವಾರವನ್ನು ನಾವು ಹಾಕಬೇಕಾದ್ರೆ ಪದ್ಧತಿ ಪ್ರಕಾರ ಅವನಿಗೆ ಉಪನಯನ ಅಂತ ಮಾಡ್ತೀವಿ. ನಾವು ಉಪನಯನ ಮಾಡಬೇಕಾದ್ರೂ ಸಹಿತ ಒಳ್ಳೆಯ ಮುಹೂರ್ತ ತಿಥಿ ನೋಡ್ಕೊಂಡು ಬಿಟ್ಟು ಈ ಜನಿವಾರವನ್ನು ಅವನು ಹಾಕ್ತೀವಿ. ತಂದೆ ಗುರು ಅವನೇ ಮಗುವಿಗೆ ಅವನಿಗೆ ಈ ಜನಿವಾರವನ್ನು ಹಾಕಿಬಿಟ್ಟು ಅವನಿಗೆ ಮಂತ್ರೋಪದೇಶವನ್ನು ಮಾಡ್ತಾನೆ. ಯಾವುದೋ ಗಾಯತ್ರಿ ಓಂ ಭೂರ್ಭುವ ಸ್ವತಃ ದೇವಶ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಪೋಜ್ಯೋತಿರ ಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರ ಓಂ ವಿಷ್ಣುವೇ ನಮಃ ಅಂತ ಈ ಮಂತ್ರವನ್ನು ನಾವು ಕಿವಿಯೊಳಗೆ ಹೇಳ್ತೀವಿ. ಆ ಹುಡುಗನ ಬಲಗಿಯಲ್ಲಿ ಹೇಳ್ತೀವಿ. ಆಮೇಲೆ ಆ ಹುಡುಗ ಹೋಗಿ ಮೊದಲ ಗುರುಕುಲಗಳಿದ್ದು ಗುರುಕುಲದಲ್ಲಿ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಿ 12 ವರ್ಷದ ತನಕ ಅವನು ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರ್ತಿದ್ದ. ಆಮೇಲೆ ಗುರುಗಳಿಂದ ಅನುಗ್ರಹ ಪಡ್ಕೊಂಡು ಸರ್ವ ವಿದ್ಯೆಗಳನ್ನು ಕಲ್ಕೊಂಡು ಬಂದು ಆಮೇಲೆ ಅವನು ಮದುವೆಯನ್ನು ಮಾಡ್ಕೊತಿದ್ದ. ಮದುವೆ ಮಾಡ್ಕೊಳ್ಳೋದು ಸಹಿತ ನಾವು 3 ಎಳೆ ಜನಿವಾರವನ್ನು ಹಾಕ್ತೀವಿ. ಅದು ಯಾಕಂದರೆ ಫಸ್ಟ್ ಇವನಿಗೋಸ್ಕರ ಜನಿವಾರ ಹಾಕ್ತೀವಿ. ಆಮೇಲೆ ಅವನ ಹೆಂಡತಿಯ ರಕ್ಷಣೆ ಮಾಡೋಕ್ಕೋಸ್ಕರ ಆ ಹೆಂಡತಿಯ ಜನಿವಾರವನ್ನು ಸಹಿತ ಈ ಹುಡುಗನಿಗೆ ಹಾಕ್ತೀವಿ. ಅದಕ್ಕಾಗಿ ಈ ಜನಿವಾರದ ಇಷ್ಟು ಮಹತ್ವ ಇದೆ. ಈ ಜನಿವಾರವನ್ನು ಹಾಕೋದ್ರಿಂದ ಬರೇ ಜನಿವಾರ ಹಾಕೋದ್ರಿಂದ ಅಲ್ಲ, ಬ್ರಾಹ್ಮಣರ ಮೊದಲಿಂದ ಹೆಂಗಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿದ್ವು. ಆ ವರ್ಣಗಳ ಪ್ರಕಾರ ಹಿಂದಿನ ಕಾಲದಲ್ಲಿ ಇವುಗಳನ್ನು ಆಚರಣೆ ಅಂತಂದರು. ಇವತ್ತು ಕಾಲ ಬದಲಾದಂಗೆ ಅದನ್ನು ನಾವು ಜಾತಿಯಾಗಿ ತಿಳ್ಕೊಂಡಿದ್ವಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟುವಾಗ ಸಹಿತ ಏನು ಅಂದರೆ ಶೂದ್ರನಾಗಿ ಹುಟ್ಟಿರ್ತಾನೆ, ಮಲಮೂತ್ರ ವಿಸರ್ಜನೆ ಮುಖಾಂತರ ಬಂದಿರ್ತಾನೆ. ಆಮೇಲೆ ಅವನಿಗೆ 12 ದಿನ ಅವನಿಗೆ ಜಾತಕದ ಪ್ರಕಾರ ಅವನ ಹೆಸರನ್ನು ಇಟ್ಟು ಅವನಿಗೆ ಕರ್ಮಗಳನ್ನು ನಡೆಸಿದೆ. ಕೊನೆಗೆ ಯಾವುದೇ ಮನುಷ್ಯ ಸತ್ತ ಮೇಲೆ ಏನೂ ಒಯ್ಯೋದಿಲ್ಲ. ಆದರೆ ಈ ಜನಿವಾರವನ್ನು ಮಾತ್ರ ಸತ್ತಾಗೂ ನಾವು ದೇಹದ ಮೇಲೆ ಬಿಡ್ತೀವಿ. ಅಂದರೆ ಅವನ ಜೀವ ಇರೋ ತನಕ, ಜೀವ ಹೋದ್ಮೇಲೆ ಇದು ಸುಟ್ಟು ಬೂದಿ ಆಗುತ್ತೆ. ಅಂದರೆ ಆವತ್ತಿನವರೆಗೆ ಈ ಜನಿವಾರ ಇರುತ್ತೆ. ಈ ಜನಿವಾರ ಹಾಕಿದಂಥ ಪ್ರತಿಯೊಂದು ವ್ಯಕ್ತಿ, ಯಾರು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ಅಥವಾ ಈಗ ಈ ವಿಶ್ವಕರ್ಮದವರು ಇರ್ತಾರೆ, ಇವರೆಲ್ಲ ಜನಿವಾರ ಹಾಕುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಈ ಜನಿವಾರಕ್ಕೆ ಮನ್ನಣೆಯನ್ನು ಕೊಡಬೇಕು. ಏನನ್ನು ಮನ್ನಣೆ ಕೊಡಬೇಕು ಅಂದರೆ, ಪ್ರತಿನಿತ್ಯ ಸಂಧ್ಯಾವಂದನೆಯನ್ನು ಮಾಡಬೇಕು. ತ್ರಿಕಾಲ ಸಂಧ್ಯಾವಂದನೆ ಮಾಡಬೇಕು. ತ್ರಿಕಾಲ ಆಗಿಲ್ಲ ಅಂದರೆ 1 ಕಾಲದಲ್ಲಿ ಮಾಡಬೇಕು. ಬೆಳಿಗ್ಗೆ ಭಾಮಿ ಮುಹೂರ್ತದಲ್ಲಿ ಎದ್ದು ನಾವು ಸಂಧ್ಯಾವಂದನೆಗಳೆಲ್ಲ ಮುಗಿಸ್ಬಿಟ್ಟು ಒಂದು ಮಿನಿಮಮ್ ಆಗಿ 28 ಆದರೂ ಗಾಯತ್ರಿ ಜಪವನ್ನು ಹೇಳ್ಕೋಬೇಕು. ಈ ಗಾಯತ್ರಿ ಜಪವನ್ನು ಹೇಳ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ಅಂದರೆ ಇದರಲ್ಲಿ ಒಂದು ಬ್ರಹ್ಮಗಂಟು ಅಂತ ಬರುತ್ತೆ. ಈ ಬ್ರಹ್ಮಗಂಟೆಯ ಮಹತ್ವ ಏನು ಅಂದರೆ, ನಮಗೆ ಎಲ್ಲಾದರೂ ಭಯ ಬಂದಾಗ ಅಥವಾ ಭೂತ ಪ್ರೇತ ಪಿಶಾಚಿಗಳು ಏನಾದರೂ ನಮಗೆ ಕಣ್ಣಿಗೆ ಕಂಡಾಗ, ಯಾಕಂದರೆ ನಮ್ಮದು ಹಿಂದೂ ಸಂಸ್ಕೃತಿ ಇಲ್ಲಿ ಭಾರತವನ್ನು ನಾವು
ಪುರಾಣ ಪ್ರಸಿದ್ಧವಾದ ಭಾರತ ಅಂತ ಹೇಳ್ತೀವಿ. ಎಲ್ಲ ಜಗತ್ತಿನಲ್ಲಿ ಯಾವುದೇ ಮೂಲೆ ಹೋದರೂ ಭಾರತಕ್ಕೆ ಇರುವಂಥ ಒಂದು ಶ್ರೇಷ್ಠ ಮಹತ್ವ ಬೇರೆ ಕಡೆ ಇಲ್ಲ. ಈಗ ಫಾರಿನರ್ಸು ಸಹಿತ ನಮ್ಮ ಒಂದು ಈ ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಇವತ್ತು ಕುಂಕುಮ ಹಚ್ತಿದ್ದೇವೆ, ಕುಂಕುಮ ಹಚ್ತಾ ಇದ್ದಾರೆ, ಬಳೆ ಹಾಕೋತಾ ಇದ್ದಾರೆ, ಸೀರೆ ಉಡ್ತಾ ಇದ್ದಾರೆ. ಈ ನಮ್ಮ ಕರ್ಮಗಳನ್ನು ಅವರು ಸಹಿತ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಇಲ್ಲಿ ಇದಕ್ಕೊಂದು ಮಹತ್ವ ಇದೆ. ಇಲ್ಲಿ ನಮ್ಮ ಹಿಂದೂಸ್ತಾನ ಅಥವಾ ಭಾರತದಲ್ಲಿ ನಮಗೇನಿದ್ರೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಧರ್ಮದವರಿಗೂ ಇಲ್ಲೇ ಇರಲಿಕ್ಕೆ, ವಾಸಿಸಲಿಕ್ಕೆ, ಅವರವ್ರ ಧರ್ಮದ ಪ್ರಕಾರ ಅವ್ರಿಗೆ ನಡ್ಕೊಳ್ಳಿಕ್ಕೆ ಪ್ರತಿಯೊಂದು ಇಚ್ಛಾನುಸಾರ ಇದೆ. ಆದರೆ ಒಂದು ಏನು ಅಂದರೆ ಈ ಒಂದು ಜನಿವಾರ ಹಾಕಿದಂಥ ಪ್ರತಿಯೊಬ್ಬರಿಗೆ ನಾನು ಹೇಳೋದೇನೆಂದರೆ ಇದಕ್ಕೊಂದು ಪವರ್ ಬರಬೇಕು ಅಂದರೆ ನಿತ್ಯ ನೀವು ಅನುಷ್ಠಾನಗಳನ್ನು ಮಾಡ್ಕೋಬೇಕು. ಇವತ್ತು ನನ್ನ ತತ್ವೋಪಾಸಕ ಸುಮಾರು 35 ವರ್ಷಗಳಿಂದ ಪ್ರತಿನಿತ್ಯ ಗುರುಚರಿತ್ರೆ ಪಾರಾಯಣ ಮಾಡ್ತೀನಿ. ಸಪ್ತಾಹ ಕ್ರಮದಲ್ಲಿ ಅದಕ್ಕೆ ಪ್ರತಿ ಭಾನುವಾರ ಮಾತ್ರ ನಾನು ಪ್ರಸಾದವನ್ನು ಸ್ವೀಕಾರ ಮಾಡ್ತೀನಿ. ಉಳಿದಿನ ಪ್ರಸಾದ ಸಹಿತ ನಾನು ಸ್ವೀಕಾರ ಮಾಡೋದಿಲ್ಲ. ಈ ಒಂದು ನೀರು ಸಹಿತ ಕುಡಿಯೋದಿಲ್ಲ. ಇದು ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು ಅಥವಾ ಇದೊಂಥರ ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳ್ಬೋದು. ಬಟ್ ಇದೇನು ಅಂದರೆ ನಮ್ಮ ಸಂಸ್ಕಾರದಿಂದ ನಾವು ಏನಾದರೂ ಮಾಡಿದಾಗ ಪದ್ಧತಿ ಪ್ರಕಾರ ಅದಕ್ಕೆ ಬೆಲೆ ನಮಗೆ ಸಿಗುತ್ತೆ. ಈ ಜನಿವಾರ ಅಂದರೆ ಏನಂದರೆ ಇವತ್ತಿನ ನಿಮ್ಮ ಒಂದು ಉದ್ದೇಶದಾಗ ಹೇಳ್ಬೇಕಂದ್ರೆ ಒಂದು ನಿಮ್ಮ ಕಡೆ ಮೊಬೈಲ್ ಇದೆ, ಮೊಬೈಲ್ದಾಗ ಚಾರ್ಜ್ ಆಗಿ ಹೋಗ್ತಂದ್ರೆ ಮೊಬೈಲ್ ಆನ್ ಆಗಂಗಿಲ್ಲ. ಹಂಗೆ ಈ ಜನಿವಾರವನ್ನು ನಾವು ಹಾಕಿದಾಗೂ ಸಹಿತ ಇದಕ್ಕೊಂದು ನಾವು ಮಹತ್ವ ಕೊಡಬೇಕು. ಏನು ಕೊಡಬೇಕು? ಪ್ರತಿನಿತ್ಯ ನಾವು ಈ ಮಿನಿಮಮ್ ಕನಿಷ್ಠ ಪಕ್ಷ 28 ಗಾಯತ್ರಿ ಜಪಗಳನ್ನು ಹೇಳಬೇಕು. ಯಾವುದಾದ್ರೂ ನಿಮ್ಮ ಮಂತ್ರಗಳನ್ನು ಹೇಳ್ಕೋಬೇಕು. ಅವಾಗ ಮಾತ್ರ ಈ ಒಂದು ಜನಿವಾರಕ್ಕೆ ಮಹತ್ವ ಬರ್ತದೆ. ಇವತ್ತಿನ ಕಾಲದಲ್ಲಿ ನಾವು ಹೇಳ್ತೀವಿ, ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ಜಗತ್ತೆಲ್ಲವೂ ದೈವಾಧೀನ, ದೇವತೆಗಳು ಮಂತ್ರಾಧೀನ, ಮಂತ್ರಗಳು ಬ್ರಾಹ್ಮಣರಾಧೀನ, ಮಮ ದೇವತಃ ಅಂಥೇಳಿ ಇಂದ್ರಾದಿ ದೇವತೆಗಳು ಸಹಿತ ಬ್ರಾಹ್ಮಣರಿಗೆ ಒಂದು ಮಹತ್ವವನ್ನು ಕೊಟ್ಟಿದ್ದರು. ಕಾರಣ ಏನಂದರೆ ಅವರಲ್ಲಿ ಒಂದು ಅನುಷ್ಠಾನ ಶಕ್ತಿ ಇತ್ತು. ಇವತ್ತು ನಾವು ಕಾಲಾನುಸಾರ ಏನಿದೆ, ನಾವು ಕೆಲಸ ಮಾಡೋದ್ರಲ್ಲಿ ಮಾಡೋದ್ರಲ್ಲಿ ನಾವು ನಮ್ಮ ಅನುಷ್ಠಾನಗಳನ್ನು ಮರಿತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಮಹತ್ವ ಹೋಗ್ತಾ ಇದೆ. ಇವತ್ತು ಧರ್ಮೋ ರಕ್ಷತೆ ರಕ್ಷತಃ ಅಂತ ಹೇಳ್ತೀವಿ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ನೀವು ಜನಿವಾರಗಳನ್ನು ಹಾಕೊಂಡಿರಿ, ಆಮೇಲೆ ಇತರೆಯವರು ಸಹಿತ ನಿಮ್ಮ ಕರ್ಮಾನುಸಾರ ನಿತ್ಯ ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಸರಿಯಾಗಿ ಮಾಡಿದಾಗ ನಿಮಗೆ ಒಂದು ಮಹತ್ವ ಬರ್ತದೆ. ಅವಾಗ ನಿಮಗೆ ಒಂದು ಬೆಲೆ ಕೊಡ್ತಾರೆ. ಇವತ್ತಿನ ಜನಕ್ಕೆ ಏನಾಗಿದೆ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಏನು ತಿಳ್ಕೊಂಡ್ರೆ 3 ಅಡಿ ಜನಿವಾರ ಹಾಕೊಂಡ್ಬಿಟ್ರೆ ಅದಕ್ಕೇನು ಮಹತ್ವ ಇದೆ? ಮಹತ್ವ ಇದೆ. ಯಾರು ಅದಕ್ಕೆ ಮಹತ್ವ ಕೊಡ್ತೀರಿ ಅದಕ್ಕೆ ಮಹತ್ವ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಜನಿವಾರಕ್ಕೆ ಅವಮಾನವನ್ನು ಮಾಡಬೇಡ್ರಿ. ಜನಿವಾರವನ್ನು ಧರಿಸಿದಂಥವ್ರು ಪ್ರತಿಯೊಬ್ಬರು ಅದಕ್ಕೊಂದು ಮನ್ನಣೆ ಕೊಡ್ರಿ. ಅವಾಗ ನಿಮಗೂ ಮನ್ನಣೆ ಸಿಗುತ್ತೆ, ಅದಕ್ಕೂ ಮನ್ನಣೆ ಸಿಗುತ್ತೆ. ಇವತ್ತು ಸರ್ವೋಜನೋ ಸ್ಪಿನೋ ಭವಂತು ಅಂತ ನಾವು ಪ್ರತಿಯೊಬ್ಬರು ಬೆಳಗ್ಗೆ ತಕ್ಷಣ ಹೇಳ್ಕೊತೀವಿ. ಕಾರಣ ಏನು? ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ವಿ. ಇವು ಅವರವರ ಸಂಸ್ಕಾರಗಳು. ಆ ಸಂಸ್ಕಾರಗಳಿಗೆ ನಾವು ಅವಮಾನವನ್ನು ಮಾಡಬಾರ್ದು. ಅವರವರ ಸಂಸ್ಕಾರದ ಪ್ರಕಾರ ಅವರವರಿಗೆ ನಾವು ಅವಮಾನಗಳನ್ನು ಮಾಡಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ಈ ಜನಿವಾರದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಈ ಜನಿವಾರಕ್ಕೆ ಅಥವಾ ಈ ಒಂದು ನಮ್ಮ ಒಂದು ಸಂಸ್ಕೃತಿಗೆ, ನಮ್ಮ ಒಂದು ಇದಕ್ಕೆ ಮನ್ನಣೆಯನ್ನು ಕೊಡಬೇಕಂತ ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೋತೀನಿ. ಯಾರಿಗೂ ಯಾವುದೇ ಥರದ ನೋವಾಗಲಾರ್ದಂಗೆ ನಿಮ್ಮ ಧರ್ಮದ ಪ್ರಕಾರ, ಇದರ ಪ್ರಕಾರ ನಡ್ಕೊಳ್ರಿ ಅಂತ ಇದರ ಮುಖಾಂತರ ಈ ದತ್ತಾತ್ರೇಯ ಸನ್ನಿಧಾನ ದತ್ತಧಾಮ ಧಾರವಾಡ ಇಲ್ಲಿಂದ ನನಗೆ ಇವಾಗ ಪ್ರತಿನಿತ್ಯ ಹೋಮವನ್ನು ಮಾಡ್ತಾ ಇದ್ದೀನಿ. ಇದರ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಹೇಳ್ಕೊತಾ ಇದ್ದೀನಿ. ಯಾವುದೇ ಒಂದು ಧರ್ಮಕ್ಕಾಗಲಿ ಒಂದು ಇದಕ್ಕಾಗಲಿ ನಾವು ಅವಮಾನವನ್ನು ಮಾಡಬಾರ್ದು. ಅವಾಗ ಅದನ್ನು ಇವತ್ತು ನಮ್ಮ ಕಾನೂನು ಏನು ಹೇಳ್ತಾ ಗೊತ್ತಿಲ್ಲ, ಬಟ್ ದೈವ ದೃಷ್ಟಿಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ನಾವು ಯಾರಿಗಾದರೂ ಕೆಟ್ಟದನ್ನು ಬಯಸಿದಾಗ ಫಸ್ಟ್ ಕೆಟ್ಟದಾಗೋದು ನಮಗೆ. ನಾವು ಒಬ್ಬರಿಗೆ ಮಸಿ ಹಚ್ಚಲಿಕ್ಕೆ ಹೋದ್ರೆ ಫಸ್ಟ್ ನಮ್ಮ ಕೈಗೆ ಮಸಿ ಹಚ್ಚೋದು. ಅಂದರೆ ನಾವು ಕೆಟ್ಟವರ ಕೆಟ್ಟದ್ದು ನಮ್ಮ ಕೈಗೆ ಮಸಿ ಹಚ್ಚಿದ್ರೆ ಇನ್ನೊಬ್ಬರಿಗೆ ಮಸಿ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ಥರದ ಅವಮಾನಗಳನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೇನೆ. ಶ್ರೀ ಗುರುದೇವ